गणानान्त्वा गणपतिगुं हवामहे कविं कवीनामुपमश्रवस्तमं ज्येष्ठराजं ब्रह्मणान् ब्रह्मणस्पत आनशृण्वन्नोतिभिस्सेदसादनं श्रीविघ्नेश्वराय नमः। ओम आसत्येन रजसा वर्तमानो निवेशयन्नमृतं मर्त्यं च हिरण्येन सविता रथेन देवो याति भुवनानि विपश्यन्। श्रीगुरुभ्यो नमः। ಹರಿ ಓಂ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಈ ತಿಂಗಳು ಭಗವಂತ ಒಳ್ಳೆಯ ಆರೋಗ್ಯ, ಆಯುಷ್ಯ ಹಾಗೂ ಮಾನಸಿಕವಾದಂತಹ ನೆಮ್ಮದಿ ಹಾಗೂ ಈ ತಿಂಗಳಲ್ಲಿ ನಿಮಗೆಲ್ಲರಿಗೂ ಶುಭ ಫಲಗಳನ್ನು ಭಗವಂತ ಅನುಗ್ರಹಿಸಲಿ ಎಂದು ನನ್ನ ಆರಾಧ್ಯ ದೇವನಾದಂತಹ ಭಗವಂತನ ಚರಣ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ 2026 ಆಗಸ್ಟ್ ತಿಂಗಳ ಮಾಸ ಭವಿಷ್ಯ. ಈ ತಿಂಗಳಲ್ಲಿ ಮೇಷರಾಶಿಯವರಿಗೆ ಹೇಗಿರಲಿದೆ, ಉದ್ಯೋಗ, ವ್ಯಾಪಾರ, ಕುಟುಂಬ ಜೀವನ, ಆರೋಗ್ಯ ಹಾಗೂ ಎಲ್ಲ ಕೃಷಿಕರ ವಿಚಾರ, ಈ ಎಲ್ಲ ವಿಚಾರಗಳು ಹೇಗಿರಲಿದೆ, ಯಾವ ಪರಿಹಾರಗಳನ್ನು ಮಾಡಿಕೊಂಡಲ್ಲಿ ಶುಭ ಫಲಗಳು ದೊರೆಯಲಿದೆ ಎಂಬಂತಹ ಎಲ್ಲ ವಿಚಾರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಆತ್ಮೀಯರಿಗೆ ವಿಡಿಯೋವನ್ನು ಶೇರ್ ಮಾಡಲು ಮರೆಯದಿರಿ. ಈ ಆಗಸ್ಟ್ ತಿಂಗಳು ನಿಮಗೆ ಒಂದು ಯಾವ ಫಲಗಳು ಪ್ರಾಪ್ತಿಯಾಗಲಿದೆ ಎಂಬುದನ್ನು ನೋಡುವುದಾದರೆ, ಈ ತಿಂಗಳು ನಿಮಗೊಂದು ಮಿಶ್ರ ಫಲದಾಯಕವಾಗಿರಲಿದೆ. ಈ ತಿಂಗಳ ಒಂದು ಆರಂಭದಲ್ಲಿ ಸ್ವಲ್ಪ ನಿಮಗೆ ಸವಾಲುಗಳು ಎದುರಾಗಬಹುದು. ಆದರೂ ಒಂದು ತಿಂಗಳ ಒಂದು ಮಧ್ಯಾರ್ಧದಲ್ಲಿ ವಿಶೇಷವಾಗಿ ಪರಿಸ್ಥಿತಿಗಳು ಸುಧಾರಿಸಿಕೊಳ್ಳಲಿದೆ. ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ಮುನ್ನಡೆದರೆ ಈ ತಿಂಗಳು ನಿಮಗೊಂದು ಯಶಸ್ಸು ಪ್ರಾಪ್ತಿಯಾಗತಕ್ಕಂಥ ತಿಂಗಳಾಗಲಿದೆ. ಈ ತಿಂಗಳು ನೀವು ನಿಮ್ಮ ಪ್ರವೃತ್ತಿ ಮತ್ತು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗಿಗಳಿಗೆ ಒಂದು ನಿಮ್ಮ ಕೆಲಸದ ಸ್ಥಳದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಲಿದೆ. ಹಾಗೂ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರತಕ್ಕಂಥದ್ದು ಹಾಗೂ ಆದಷ್ಟು ನೀವೊಂದು ಆ ಒಂದು ಮಾತಿನ ವಿಚಾರದಲ್ಲಿ ನಿಯಂತ್ರಣದಲ್ಲಿ ಇರತಕ್ಕಂಥದ್ದು ತುಂಬಾ ಉತ್ತಮ. ಉದ್ಯಮಿಗಳಿಗೆ ಹಾಗೂ ಸ್ವಯಂ ಉದ್ಯೋಗಿಗಳಿಗೆ ತಿಂಗಳ ಒಂದು ಉತ್ತರಾರ್ಧದಲ್ಲಿ ಹೊಸ ಅವಕಾಶಗಳು ಸಿಗಲಿದ್ದು ನಿಮ್ಮ ವ್ಯವಹಾರ ವಿಸ್ತರಣೆಗೆ ಒಳ್ಳೆಯ ಸಮಯಗಳು ಕೂಡಿ ಬರಲಿದೆ. ಇನ್ನು ಈ ತಿಂಗಳ ಒಂದು ಆಗಸ್ಟ್ನಲ್ಲಿ ಆರ್ಥಿಕ ಸ್ಥಿತಿಗಳು ಹೇಗಿರಲಿದೆ ಎಂಬುದು ನೋಡುವುದಾದರೆ, ಹಣಕಾಸಿನ ಹರಿವು ಸಾಧಾರಣವಾಗಿರಲಿದೆ. ಆದಾಯಕ್ಕೆ ಕೊರತೆ ಇಲ್ಲದಿದ್ದರೂ ಒಂದು ಅನಗತ್ಯ ಖರ್ಚು ವೆಚ್ಚಗಳು ಹೆಚ್ಚಾಗಬಹುದು. ಆದಷ್ಟು ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆ ಮಾಡಿಕೊಳ್ಳಿ. ಹೂಡಿಕೆ ಮಾಡುವ ಮುನ್ನ ಎಚ್ಚರಿಕೆಗಳು ಅಗತ್ಯ. ಬಜೆಟ್ ಯೋಜನೆ ಮಾಡಿಕೊಂಡು ಮುನ್ನಡೆಯತಕ್ಕಂಥದ್ದು ತುಂಬಾ ಉತ್ತಮ. ಇನ್ನು ಕುಟುಂಬ ಮತ್ತು ಪ್ರೀತಿಯ ವಿಚಾರದಲ್ಲಿ ಈ ತಿಂಗಳು ನಿಮಗೆ ಒಂದು ಮಿಶ್ರ ವಾತಾವರಣ ಇರಲಿದೆ. ಮನೆಯ ಹಿರಿಯರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥದ್ದು, ಸ್ವಲ್ಪ ಅವರ ಆರೋಗ್ಯದ ಕಡೆಗೆ ಗಮನವನ್ನು ಕೊಡುವಂಥದ್ದು ಉತ್ತಮ. ಇನ್ನು ಪ್ರೇಮಿಗಳಿಗೆ ಈ ತಿಂಗಳು ಸಣ್ಣ ಪುಟ್ಟ ಒಂದು ಗೊಂದಲಗಳಿದ್ದರೂ ಪರಸ್ಪರ ತಿಳುವಳಿಕೆ ಹೆಚ್ಚಾಗಲಿದೆ. ವೈವಾಹಿಕ ಜೀವನದಲ್ಲಿ ಸಂಗಾತಿಯ ಒಂದು ಬೆಂಬಲ ನಿಮಗೆ ಈ ತಿಂಗಳು ಪ್ರಾಪ್ತಿಯಾಗಲಿದೆ. ಮೇಷರಾಶಿಯವರಿಗೆ ನಿಮ್ಮ ಆರೋಗ್ಯದ ಕಡೆಗೆ ಆ ಒಂದು ಸ್ವಲ್ಪ ಹೆಚ್ಚಿನ ಜಾಗರೂಕತೆ ಇರಲಿ. ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಸಾಧಾರಣವಾಗಿರಲಿದೆ. ಸಣ್ಣ ಪುಟ್ಟ ಒಂದು ಉಷ್ಣದ ಬಾಧೆಗಳು, ಹೊಟ್ಟೆಗೆ ಸಂಬಂಧಿಸಿದಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗುವಂಥ ಸಾಧ್ಯತೆ ಹಾಗೂ ರಕ್ತದೊತ್ತಡದಲ್ಲಿ ಏರುಪೇರುಗಳಾಗಬಹುದು. ಸರಿಯಾದ ಸಮಯಕ್ಕೆ ಆಹಾರ ಸೇವನೆ ಮಾಡುವಂಥದ್ದು, ಯೋಗ ಧ್ಯಾನಗಳನ್ನು ಮಾಡಿಕೊಳ್ಳತಕ್ಕಂಥದ್ದು ಒಳ್ಳೆಯದು. ಇನ್ನು ಕೃಷಿಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರಿಗೆ, ತೋಟಗಾರಿಕೆ ಮಾಡುವವರಿಗೆ ಈ ತಿಂಗಳು ಒಂದು ನಿಮ್ಮ ಶ್ರಮಕ್ಕೆ ತಕ್ಕದಾದಂಥ ಪ್ರತಿಫಲ ಸಿಗಲಿದೆ. ಹವಾಮಾನದ ಏರುಪೇರಿನಿಂದಾಗಿ ಬೆಳೆಗಳಿಗೆ ಸಣ್ಣ ಪುಟ್ಟ ಹಾನಿಯಾಗದಂತೆ ಎಚ್ಚರವನ್ನು ಮಾಡಿಕೊಳ್ಳಿ. ದ್ವಿತೀಯಾರ್ಧದಲ್ಲಿ ನಿಮ್ಮ ಉತ್ತಮ ಇಳುವರಿಗಳೆಲ್ಲ ನಿಮಗೆ ಪ್ರಾಪ್ತಿಯಾಗಲಿದೆ. ಮಾರುಕಟ್ಟೆಯಲ್ಲಿ ಸಾಧಾರಣ ಒಂದು ಲಾಭಗಳು ನಿಮ್ಮ ಪರಿಶ್ರಮಕ್ಕೆ ನಿರೀಕ್ಷಿಸಬಹುದು. ಇನ್ನು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಒಂದು ಏಕಾಗ್ರತೆಯ ಕೊರತೆ ಕಾಡುವಂತ ಸಾಧ್ಯತೆ ಇದೆ. ಸ್ಪರ್ಧಾತ್ಮಕ ಒಂದು ಪರೀಕ್ಷೆಗಳಿಗೆ ಸಿದ್ಧರಾಗತಿರತಕ್ಕಂತಹ ಒಂದು ವಿದ್ಯಾರ್ಥಿಗಳಿಗೆ ನೀವು ಹೆಚ್ಚಿನ ಒಂದು ಕಠಿಣ ಪರಿಶ್ರಮವನ್ನು ಪಡಬೇಕಾಗಲಿದೆ. ಹಾಗೂ ಕಟುವಾದ ಒಂದು ಶ್ರಮವನ್ನು ಮಾಡಿ ತಿಂಗಳ ಒಂದು ಕೊನೆಯಲ್ಲಿ ನಿಮ್ಮ ಪರಿಶ್ರಮಕ್ಕೆ ಒಂದು ತಕ್ಕದಾದಂತಹ ಒಂದು ಫಲಿತಾಂಶಗಳು ಲಭ್ಯವಾಗುವಂತಹ ಸಾಧ್ಯತೆಗಳಿದೆ. ಪರಿಹಾರವನ್ನು ನೋಡುವುದಾದರೆ ಈ ತಿಂಗಳು ನೀವು ಹೆಚ್ಚಾಗಿ ಒಂದು ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡಿ ಹಾಗೂ ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಮತ್ತು ಪೂಜೆಯನ್ನು ಸಲ್ಲಿಸಿ. ಅಗತ್ಯವಿರುವವರಿಗೆ ಒಂದು ನವಧಾನ್ಯಗಳನ್ನು, ಯಾವುದಾದರೂ ಧಾನ್ಯಗಳನ್ನು ಸಮರ್ಪಣೆ ಮಾಡಿ ದಾನ ಮಾಡಿ ಹಾಗೂ ಯಾವುದಾದರೂ ದೇವಾಲಯದಲ್ಲಿ ಅನ್ನದಾನ ಮಾಡುವಂಥದ್ದು ಹಾಗೂ ಅಶ್ವತ್ಥ ಗಿಡಕ್ಕೆ ಈ ತಿಂಗಳಲ್ಲಿ ನೀವು ಪ್ರದಕ್ಷಿಣೆ ಬರುವುದರಿಂದಲೂ ಒಂದು ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಾಧಾನ ದೊರೆಯಲಿದೆ. ಸ್ನೇಹಿತರೆ, ಮೇಷರಾಶಿಯವರ ಈ ತಿಂಗಳ ಒಂದು ಶುಭ ಸಂಖ್ಯೆಗಳನ್ನು ನೋಡುವುದಾದರೆ
9 ಮತ್ತು 18 ಈ ತಿಂಗಳ ಒಂದು ಅದೃಷ್ಟದ ಸಂಖ್ಯೆಗಳಾಗಿರಲಿದೆ. ಇನ್ನು ಈ ತಿಂಗಳ ಒಂದು ಶುಭ ಮಂತ್ರಗಳನ್ನು ನೋಡುವುದಾದರೆ ಮಹಾಗಣಪತಿ ಆರಾಧನೆಯನ್ನು ಮಾಡಿ ಹಾಗೂ ಗಂಗಣಪತಯೇ ನಮಃ ಎಂಬ ಮಂತ್ರವನ್ನು ಜಪ ಮಾಡುವುದರಿಂದಲೂ ಕನಿಷ್ಠ ಒಂದು 21 ಬಾರಿ ಒಂದು ಹನುಮಂತನ ಓಂ ಹಂ ಹನುಮತೇ ನಮಃ ಎಂಬ ಮಂತ್ರವನ್ನು ಜಪ ಮಾಡುವುದರಿಂದಲೂ ಈ ತಿಂಗಳು ನಿಮಗೊಂದು ಮಾನಸಿಕ ಶಾಂತಿ ದೊರೆಯಲಿದೆ. ಅದಲ್ಲದೆ ನೀವು ನಿಮ್ಮ ಹಿರಿಯರ ಒಂದು ಆಶೀರ್ವಾದಗಳನ್ನು ಪಡೆದುಕೊಳ್ಳಿ. ಬರತಕ್ಕಂತಹ ಯಾವುದಾದರೂ ಹೆಚ್ಚಿನ ಗ್ರಹಚಾರಗಳಿದ್ದಂತಲ್ಲಿ ಒಂದು ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಳ್ಳಿ. ಈ ತಿಂಗಳು ಒಂದು ಮೇಷರಾಶಿಯವರಿಗೆ ಒಂದು ಆಗಸ್ಟ್ ತಿಂಗಳು ಎಲ್ಲ ಶುಭ ಫಲಗಳು ನಿಮಗೆ ದೊರೆಯಲಿ ಎಂದು ಭಗವಂತನಲ್ಲಿ ಸ್ಮರಣೆಯನ್ನು ಮಾಡಿಕೊಳ್ಳುತ್ತಾ, ಸ್ನೇಹಿತರೆ, ವಿಶೇಷವಾಗಿ ಈ ತಿಂಗಳು ನಿಮಗೆಲ್ಲ ನಿಮ್ಮ ಕಷ್ಟಗಳು ಪರಿಹಾರವಾಗಲಿ, ಶುಭ ಫಲಗಳು ದೊರೆಯಲಿ ಎಂದು ಭಗವಂತನಲ್ಲಿ ಸ್ಮರಣೆಯನ್ನು ಮಾಡುತ್ತಾ, ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಈ ತಿಂಗಳು ನಿಮಗೆ ಶುಭವಾಗಲಿ ಎಂದು ಭಗವಂತನ ಚರಣ ಕಮಲಗಳಲ್ಲಿ ಇನ್ನೊಮ್ಮೆ ಪ್ರಾರ್ಥಿಸುತ್ತಾ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಮುಂದಿನ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.